10th class English second language. There is a girl by the track. ಹಳ್ಳಿಯ ಪಕ್ಕ ಒಬ್ಬ ಹುಡುಗಿದ್ದಾಳೆ. Paragraph 1. As the Mumbai suburban electric train made it is 22nd 6:32 p.m. Halt at a station. Commuters swan out and into its tall-packed coach. It is a regular scene in around India's most populated metropolis, having just managed to squeeze herself into a lady compartment. 21-year-old call center executive Roma Talanreza tried to settle into a corner near the door. ಮುಂಬೈ ಉಪನಗರದ ವಿದ್ಯುತ್ ರೈಲು ಸಂಜೆ 6:32 ಗಂಟೆಗೆ ಒಂದು ನಿಲ್ದಾಣದಲ್ಲಿ 10 ಸೆಕೆಂಡ್ಗಳ ಕಾಲ ನಿಂತಾಗ ಪ್ರಯಾಣಿಕರು ಗುಂಪಾಗಿ ತುಂಬಿ ತುಳುಕುತ್ತಿದ್ದ 12 ಬೋಗಿಗಳಿಗೆ ಹತ್ತಿದರು, ಬೋಗಿಗಳೇ ಇಳಿದರು. ಭಾರತದ ಹೆಚ್ಚು ಜನಸಂಖ್ಯೆ ಇರುವ ಮಹಾನಗರಗಳಲ್ಲಿ ಇದು ಪ್ರತಿನಿತ್ಯ ನೋಟ. ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡುವ 21 ವರ್ಷದ ರೋಮಾ ತಲ್ರೇಜಾ ಎಂಬ ಹುಡುಗಿ ಮಹಿಳಾ ಬೋಗಿಯಲ್ಲಿ ಆಗಷ್ಟೇ ತೂರಿಕೊಂಡು ಬಾಗಿಲಲ್ಲಿ ಕುಳಿತಿದ್ದು ಒಂದು ಮೂಲೆಯಲ್ಲಿ ಸ್ಥಳ ಪಡೆಯಲು ಪ್ರಯತ್ನಿಸಿದಳು. The train headed by a Roma jumped between the other two men was trying to find some space to stand safely on when she suddenly got pushed lost of her tennis to be told and panicked. ರೈಲು ಡಬ ಶಬ್ದ ಮಾಡುತ್ತಾ ರಭಸವಾಗಿ ಮುಂದಕ್ಕೆ ಸಾಗಿದಾಗ ಇತರ ಮಹಿಳೆಯರ ನಡುವೆ ರೋಮಾ ಸಿಲುಕಿಕೊಂಡಳು. ರಕ್ಷಣಾತ್ಮಕವಾಗಿ ನಿಲ್ಲಲು ಸರಿಯಾದ ಸ್ಥಳವನ್ನು ಹುಡುಕುತ್ತಿರುವಾಗ ಅನಿರೀಕ್ಷಿತವಾಗಿ ತಳ್ಳಲ್ಪಟ್ಟಳು. ದುರ್ಬಲ ಹಿಡಿತದಿಂದ ಗಾಬರಿಗೊಂಡು ಹಿಡಿತಕ್ಕೆ ಸಿಗದೆ ಭಯಗೊಂಡಳು. Paragraph 2. Her hand reached for a steel railing above, but finding only air, Roma was thrown out of the coach. The clattering roar of the train muffled the thud of her fall on to the ground. More than a meter below, she was knocked senseless. ಮೇಲಿರುವ ಕಬ್ಬಿಣದ ಕಂಬಿಯನ್ನು ಹಿಡಿಕೆ ಆಕೆಯ ಕೈಗಳು ಹಿಡಿಯಲು ತಡ ಮಾಡಿದವು. ಆದರೆ ಕೇವಲ ಗಾಳಿಯಲ್ಲಿ ಕೈ ಆಡಿತು ಅಷ್ಟೇ. ರೋಮಾ ಬೋಗಿಯಿಂದ ಎಸೆಯಲ್ಪಟ್ಟಳು. ರೈಲಿನ ದಡಬಡ ಶಬ್ದವು ಆಕೆಗೆ ಧಡ್ ಎಂದು ಬಿದ್ದ ಸದ್ದವನ್ನು ಅಡಗಿತ್ತು. ಆಕೆಯ ಶಬ್ದ ಕೇಳಿಸಲಿಲ್ಲ. ನೆಲದ ಮೇಲೆ 1 ಮೀಟರ್ ಅಂತರದಲ್ಲಿ ಆಕೆ ಪ್ರಜ್ಞೆ ಇಲ್ಲದೆ ಬಿದ್ದಳು. Paragraph 3. Standing near the door of another train speeding in the opposite directions, 20-year-old Baleshwara Mishra could not believe that he had just seen a young woman in a black salwar kameez laying next to the track. Meanwhile, gasps and screams and emanated from his compartment. There is a girl by the track. The voice cried out. ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿದ್ದ ರೈಲಿನ ಬಾಗಿಲಿನ ಬಳಿ ನಿಂತಿದ್ದ ಬಲೇಶ್ವರ್ ಮಿಶ್ರಾ ಎಂಬ 20 ವರ್ಷದ ಹುಡುಗನಿಗೆ ತಾನು ಆಗಷ್ಟೇ ನೋಡಿದ್ದನ್ನು ನಂಬಲಾಗಲಿಲ್ಲ. ಕಪ್ಪು ಸಲ್ವಾರ್ ಕಮೀಜ್ ಧರಿಸಿದ ತರುಣಿಯೊಬ್ಬಳು ಹಳ್ಳಿಯ ಪಕ್ಕದಲ್ಲಿ ಹುಡುಗಿಯೊಬ್ಬಳು ಬಿದ್ದಿದ್ದಾಳೆ ಎಂಬ ಕಿರುಚಾಟವು ಮೆಲುಸಿರುಗಳು ಇವನ ಬೋಗಿಯಿಂದ ಹೊರಹೊಮ್ಮಿದವು.
ಪ್ಯಾರಾಗ್ರಾಫ್ 4. Impulsively, Baleshwara went and grabbed the train's red emergency chain and pulled it down frantically. This train scratched or slowing down. He then surveyed the compartment full of very space. Let's go and help her, he shouted, but nobody has volunteered, afraid of getting involved of the being inconvenienced perhaps. ಹಿಂದು ಮುಂದು ನೋಡದೆ ಬಲೇಶ್ವರ ಕೆಂಪು ಬಣ್ಣದ ತುರ್ತು ಸರಪಳಿಯನ್ನು ಅವಸರದಿಂದ ಹಿಡಿದುಕೊಂಡು ಕೆಳಗೆ ಎಳೆದನು. ಕೀರಲು ಶಬ್ದ ಮಾಡುತ್ತಾ ರೈಲು ನಿಂತಿತು. ಬೋಗಿಯ ತುಂಬಾ ಇದ್ದ ಚಿಂತಾಗ್ರಸ್ತ ಮುಖಗಳನ್ನು ಅವನು ಗಮನಿಸಿದನು. ನಾವು ಹೋಗಿ ಅವಳಿಗೆ ಸಹಾಯ ಮಾಡೋಣ ಬನ್ನಿ ಎಂದು ಅವನು ಗಟ್ಟಿಯಾಗಿ ಕಿರುಚಿ ಹೇಳಿದನು. ಆದರೆ ಯಾರೂ ಮುಂದೆ ಬರಲಿಲ್ಲ. ಪ್ರಾಯಶಃ ಸುಮ್ಮನೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಎಂದೋ ಅಸೌಕರ್ಯಕ್ಕೆ ಒಳಗಾಗುತ್ತೇವೆ ಎಂಬ ಭಯದಿಂದ. ಪ್ಯಾರಾಗ್ರಾಫ್ 5. His heart be hammering his chest. Baleshwara showed himself to the door and jumped off still moving train. As he landed on the ground, his breast had faint of shot off in his ankle, but there was no real damage. She got up into find part of his old rubber slippers sole torn off as a result of his fall. But his Baleshwara started to be a sprint of black between to the tracks. He is a train picked up the speed again and disappeared. ಅವನ ಹೃದಯವು ಎದೆಯನ್ನು ಕಟ್ಟುತ್ತಿತ್ತು. ಬಲೇಶ್ವರ ತನ್ನನ್ನು ತಾನು ಬಾಗಿಲ ಕಡೆಗೆ ತಳ್ಳಿಕೊಳ್ಳುತ್ತಾ ಇನ್ನೂ ಚಲಿಸುತ್ತಿದ್ದ ರೈಲಿನಿಂದ ಜಿಗಿದನು. ನೆಲಕ್ಕೆ ತಾಗಿದೊಡನೆ ಅವನ ಮೊಣಕಾಲಿನ ನೋವು ಕಾಣಿಸಿಕೊಂಡಿತು. ಆಂಕಲ್, ಮೊಣಕಾಲು, ಕಾಲು ಮತ್ತು ಮೀನಖಂಡದ ನಡುವಿನ ಕೀಲು. ಆದರೆ ಕಾಲಿಗೆ ಯಾವುದೇ ರೀತಿ ಜಖಂ ಅಪಾಯವಾಗಿರಲಿಲ್ಲ. ಮೇಲೆದ್ದು ನಿಂತಾಗ ಬಿದ್ದುದರ ಪರಿಣಾಮವಾಗಿ ತನ್ನ ಕಾಲಿನ ರಬ್ಬರ್ ಚಪ್ಪಲಿ ತಳ ಹರಿದು ಹೋಗಿದ್ದನು ನೋಡಿಕೊಂಡ. ರೈಲು ವೇಗವಾಗಿ ಪಡೆದುಕೊಂಡು ಮರೆಯಾಯಿತು. ಆದರೆ ಬಲೇಶ್ವರ ಎರಡು ಹಳಿಗಳ ನಡುವೆ ವೇಗವಾಗಿ ಓಡತೊಡಗಿದ. Paragraph 6. Baleshwara was so far away from his Roma, he could not see her. I hope I am not too late, he thought, gasping for breath. After running for several minutes, he found her sprawled and by the side of the track. Behenji, aap theek hai? He asked. Sister, are you okay? But there was no response and no help in the sight. They were alone somewhere between two stations 5 kilometers apart in the Thane district in which border Mumbai. ಬಲೇಶ್ವರನು ರೋಮ ಬಿದ್ದಿದ್ದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿದ್ದನು. ಅವಳು ಅವನಿಗೆ ಕಂಡು ಬರಲಿಲ್ಲ. ಮೇಲುಸಿರು ಬಿಡುವಂತ ನನ್ನಿಂದ ತಡವಾಗಿಲ್ಲ ಎಂದು ನಾನು ಅನಿಸುತ್ತೇನೆ, ಅವನನ್ನು ಯೋಚಿಸಿದನು. 7 ನಿಮಿಷಗಳ ಓಡಿದ ನಂತರ ಅವಳು ಹಳ್ಳಿಯ ಪಕ್ಕದಲ್ಲಿ ಕೈಕಾಲು ಚಾಚಿಕೊಂಡು ಬಿದ್ದಿದ್ದ ಅವನನ್ನು ಕಂಡನು. ಬೆಹೆನ್ಜಿ, ಆಪ್ ಠೀಕ್ ಹೈ? ಅಕ್ಕ, ತಾವು ಸರಿಯಾಗಿರುವುದನ್ನು ಎಂದು ಕೇಳಿದನು. ಆದರೆ ಅಲ್ಲಿ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಆ ಸ್ಥಳದಲ್ಲಿ ಯಾವ ರೀತಿ ಸಹಾಯವೂ ಇರಲಿಲ್ಲ. ಮುಂಬೈ ಗಡಿ ಠಾಣೆ ಜಿಲ್ಲೆ 2 ನಿಲ್ದಾಣಗಳ ನಡುವೆ 5 ಕಿಲೋಮೀಟರ್ ಅಂತರದಲ್ಲಿ ಅವರಿದ್ದರು. Paragraph 7. Paleshwar could see blood flowing out of the gasping behind the young woman's head, saying his silently prayer. He lifted to the 5 foot 2 and 50-kilo Roma was gingerly and made his way across the track.
look out of the strain and is searching for a way out of. He is crossed the throw of some shrubbery of and is allowed the directions of the sound until he found a road of my sister is a injured is implored and motorists who drive by please help me take her to a hospital but no one stopped. ಆ ತರುಣಿಯು ತಲೆಯ ಹಿಂಭಾಗದ ಸೀಳು ಗಾಯದಿಂದ ರಕ್ತ ಹರಿಯುತ್ತಿರುವುದನ್ನು ಬಾಲೇಶ್ವರನು ನೋಡಬಲ್ಲವನಾಗಿದ್ದನು. ಮೌನವಾಗಿ ಪ್ರಾರ್ಥಿಸುತ್ತಾ 5 ಅಡಿ 2 ಅಂಗುಲದ 50 ಕಿಲೋ ತೂಕದ ರೋಮಾಳನ್ನು ಜೋಪಾನವಾಗಿ ಎತ್ತಿಕೊಂಡು ರೈಲುಗಳು ಏನಾದರೂ ಬರುತ್ತಿವೆಯೇ ಎಂದು ಗಮನಿಸುತ್ತಾ ಹಳ್ಳಿಗಳ ನಡುವೆ ನಡೆಯುತ್ತಾ ಇದರಿಂದ ಹೊರಬರುವ ಉಪಾಯವನ್ನು ಹುಡುಕುತ್ತಾ ಸಾಗಿದನು. ಕೆಲವು ಪೊದೆಗಳ ದಾಟಿ ವಾಹನಗಳ ಓಡಾಟದ ಶಬ್ದವನ್ನು ಆಲಿಸುತ್ತಾ ರಸ್ತೆಗೆ ತಲುಪಿದನು. ತನ್ನ ಸೋದರಿಗೆ ಗಾಯವಾಗಿದೆ, ಆಸ್ಪತ್ರೆಗೆ ಕರೆದೊಯ್ಯಲು ಸಹಾಯ ಮಾಡಿ ಎಂದು ಅಲ್ಲಿ ಚಲಿಸುತ್ತಿದ್ದ ವಾಹನ ಸವಾರರನ್ನು ಬೇಡಿಕೊಂಡು, ಆದರೆ ಯಾರೂ ನಿಲ್ಲಿಸಲಿಲ್ಲ. ಪ್ಯಾರಾಗ್ರಾಫ್ 8. That morning of December 10, 2010, Friday, Roma was suddenly arrived at the call center, bright and early, BCom graduate from Pune, and had been working there for 2 years, loving her job, talking and connectivity to the customers and making a new friends. Thereafter working, she went to cafeteria where she and her friends joked and laughed and made up plans for the weekend. Then heading home alone after his shift, Roma was looking forward to having a supper with her parents and his brother and his long phone and chat with her princess Vijay. ಕೆಲವು ಪೊದೆಗಳನ್ನು ದಾಟಿ ವಾಹನಗಳನ್ನು 8ನೇ ಪ್ಯಾರ ಕನ್ನಡದಲ್ಲಿ ಎನ್ನುವುದು ಇಲ್ಲಿ ರೋಮಾಳ ಪೂರ್ವ ಇತಿಹಾಸ ಅಥವಾ ಅವಳ ಹಿನ್ನೆಲೆಯ ಬಗ್ಗೆ ಹೇಳಲಾಗಿದೆ. ರೋಮಾ ಪೂರ್ವ ಇತಿಹಾಸ ಹಿನ್ನೆಲೆ ಬಗ್ಗೆ ಹೇಳಲಾಗಿದೆ. ಒಂದು ಶುಕ್ರವಾರ ಡಿಸೆಂಬರ್ 10, 2010 ರೋಮಾ ತನ್ನ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡುವ ಸ್ಥಳ ನಸುಕಿನಲ್ಲಿ ಬಂದಳು. ಬಿಕಾಂ ಪದವಿಯಾಗಿದ್ದಳು. ಆಕೆ 2 ವರ್ಷಗಳಿಂದ ಪುಣೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ತನ್ನ ಕೆಲಸವನ್ನು ಪ್ರೀತಿಸಿದ ಆಕೆ ಗ್ರಾಹಕರ ಜೊತೆಗೆ ಮಾತನಾಡುತ್ತಾ ಸಂಪರ್ಕ ಕಲ್ಪಿಸುವ ಹೊಸ ಸ್ನೇಹಿತರನ್ನು ಮಾಡಿಕೊಂಡು ಇದ್ದಳು. ಕೆಲಸವಾದ ನಂತರ ಹೋಟೆಲ್ನಲ್ಲಿ ಸ್ನೇಹಿತರ ಜೊತೆ ತಮಾಷೆಯಿಂದ ಹರಟಿ ನಕ್ಕು ವಾರದ ಕೊನೆಯ ಯೋಜನೆಗಳನ್ನು ಮಾಡಿದಳು. ತನ್ನ ಕೆಲಸ ಶಿಫ್ಟ್ ಮುಗಿಸಿ ತನ್ನ ಪೋಷಕರು ಮತ್ತು ಸೋದರ ಜೊತೆ ರಾತ್ರಿ ಊಟ ಮಾಡುವುದೆಂದು ನಿರ್ಧರಿಸಿ ತನ್ನ ಭಾವಿಪತಿಯಾದ ವಿಜಯ್ ಜೊತೆ ದೀರ್ಘವಾಗಿ ದೂರವಾಣಿಯಲ್ಲಿ ಮಾತನಾಡಿ ಮನೆ ಕಡೆಗೆ ಹೊರಟಿದಳು. ಪ್ಯಾರಾಗ್ರಾಫ್ 9. Baleshwar Mishra was a very different story. His lanky youngster from Mirzapura, UP, is unemployed, high school dropout. Is recently come to Mumbai, living with his 2 older brothers. His job hunts had proved fruitless. Now he was treading water and he had resigned himself to the fact that he was running out of options. He had spent his day with a friend, grafted lunch and watched a movie. As Baleshwara boarded at the train home, he pondered over his future, but all the could now think of was saving a stranger's life. ಬಾಲೇಶ್ವರ್ ಮಿಶ್ರಾ ಭಿನ್ನವಾದ ಕತೆ. ಉತ್ತರ ಪ್ರದೇಶದ ಮಿರ್ಜಾಪುರ್ಗೆ ಸೇರಿದ ಇವನು ತೆಳ್ಳಗೆ ಮತ್ತು ಎತ್ತರಕ್ಕಿದ್ದ ಪ್ರೌಢ ಶಾಲೆಗೆ ತನ್ನ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಇತ್ತೀಚೆಗಷ್ಟೇ ಮುಂಬೈಗೆ ಬಂದಿದ್ದನು. ಅವನು ಹಿರಿಯ ಸಹೋದರರೊಡನೆ ವಾಸಿಸುತ್ತಿದ್ದ. ಒಂದು ಕೆಲಸದ ಹುಡುಕಾಟದ ಫಲ ನೀಡಲಿಲ್ಲ, ಅಂದರೆ ಕೆಲಸ ಸಿಕ್ಕಿರಲಿಲ್ಲ. ಅವನ ಯಾವ ಪ್ರಗತಿಯನ್ನು ಕಾಣದೆ ತನಗೆ ಅವಕಾಶಗಳಿಲ್ಲ ಎಂಬ ತೀರ್ಮಾನಕ್ಕೆ ಬಂದನು.
ಅವನು ತನ್ನ ಸ್ನೇಹಿತರೊಡನೆ ದಿನವೆಲ್ಲ ಕಳೆದು ಊಟ ಮಾಡಿ ಒಂದು ಚಲನಚಿತ್ರ ನೋಡಿ ಮನೆ ಕಡೆಗೆ ಹೋಗಲು ರೈಲನ್ನು ಹುಡುಕುತ್ತಂತೆ ಅವನು ತನ್ನ ಭವಿಷ್ಯದ ಬಗ್ಗೆ ಆಲೋಚಿಸಿದ. ಆದರೆ ಈ ಅಪರಿಚಿತನನ್ನು ಕಾಪಾಡುವುದು ಹೇಗೆಂಬ ಸಂಗತಿಯನ್ನಷ್ಟು ಅವನೇ ಯೋಚಿಸಬಲ್ಲವನಾಗಿದ್ದ. ಪ್ಯಾರಾಗ್ರಾಫ್ 10. Innumerable motorists drove by the some events slowing down to see the young man struggling to hold the blood-covered woman in his arms. Just when he had begun to lose hope, a tempo truck pulled over and its driver, middle-aged man who spoke his Gujarati, stepped out. ಅನೇಕ ವಾಹನ ಚಾಲಕರು ಹಾದು ಹೋದರು. ಕೆಲವರು ಮಾತ್ರ ರಕ್ತ ಸುರಿಯುತ್ತಿರುವ ಹೆಣ್ಣನ್ನು ಹೊತ್ತುಕೊಂಡು ಕಷ್ಟ ಪಡುತ್ತಿರುವ ಯುವಕನನ್ನು ನೋಡಲು ನಿಧಾನಗೊಳಿಸಿದರು. ಬಲೇಶ್ವರನು ಭರವಸೆಯನ್ನು ಕಳೆದುಕೊಳ್ಳುತ್ತಿದ್ದಂತೆ ಒಂದು ಟೆಂಪೋ ಟ್ರಕ್ ನಿಂತಿತು. ಅದರ ಚಾಲಕನ ಗುಜರಾತಿನ ಭಾಷೆ ಮಾತನಾಡುತ್ತಿದ್ದ ಮಧ್ಯವಯಸ್ಕನಾಗಿದ್ದನು. ಪ್ಯಾರಾಗ್ರಾಫ್ 11. Help me, Baleshwara pleaded, and his man helped. Baleshwara lay Roma down in the back of his truck. Baleshwara was quickly telling the driver what had happened to when his traffic policeman arrived. Take the girl to the area suggested by Kof. There is a hospital. But Baleshwara is disgraced. Aurelio was at least 10 kilometers away. ಅನೇಕ ವಾಹನಗಳು ಹಾದು ಹೋದರು. ಕೆಲವರು ಮಾತ್ರ ರಕ್ತ ಸುರಿಯುತ್ತಿರುವ ಹೆಣ್ಣನ್ನು ಹೊತ್ತುಕೊಂಡು ಕಷ್ಟಪಡುತ್ತಿರುವ ಯುವಕನನ್ನು ನೋಡಲು ನಿಧಾನಗೊಳಿಸಿದರು. ಬಲೇಶ್ವರ ಭರವಸೆ ಕಳೆದುಕೊಳ್ಳುತ್ತಿದ್ದಂತೆ ಒಂದು ಟೆಂಪೋ ಟ್ರಕ್ ನಿಂತಿತ್ತು. ವಾಹನ ಚಾಲಕ ಗುಜರಾತಿ ಭಾಷೆ ಮಾತನಾಡುತ್ತಿದ್ದನು. 11ನೇ ಪ್ಯಾರಾಗ್ರಾಫ್ ಕನ್ನಡದಲ್ಲಿ ಅರ್ಥ. ಸಹಾಯ ಮಾಡಿ, ಬಾಲೇಶ್ವರ್ ಬೇಡಿಕೊಂಡನು. ಆ ಮನುಷ್ಯ ತನ್ನ ಟ್ರಕ್ ಹಿಂಭಾಗದ ಬಾಕ್ಸ್ನಲ್ಲಿ ರೋಮಾಳನ್ನು ಮಲಗಿಸಿ ಸಹಾಯ ಮಾಡಿದನು. ಬಾಲೇಶ್ವರ್ ಪಡೆದ ನಡೆದ ಸಂಗತಿಯನ್ನು ಶೀಘ್ರವಾಗಿ ಚಾಲಕನಿಗೆ ಹೇಳುವಷ್ಟರಲ್ಲಿ ಸಂಚಾರ ನಿಯಂತ್ರಣ ಪೊಲೀಸರು ಆಕ್ಟರ್ ಅಲ್ಲಿಗೆ ಬಂದು ಹುಡುಗಿಯನ್ನು ಆರೋಲಿನ್ ಕರೆದುಕೊಂಡು ಹೋಗಲು ಸಲಹೆ ನೀಡಿದನು. ಆರೋಲಿನ್ 10 ಕಿಲೋಮೀಟರ್ ದೂರದಿಂದ ಅಲ್ಲಿನ ಆಸ್ಪತ್ರೆ ಬೇಡವೆಂದು ಬಾಲೇಶ್ವರ ನಿರಾಕರಿಸಿದನು. Paragraph 12. There is a close-up place I know of, said Baleshwara. 10 minutes later they has arrived at a small hospital where his nurses helped take the young woman in the but as the faculty of local personnel and the equipment is on the duty of physician was not able to do more than give the basic first aid. Advised that he is moved on the nearby the hospital. ಹತ್ತಿರದಲ್ಲಿ ನನಗೆ ತಿಳಿದಿರುವ ಒಂದು ಸ್ಥಳವಿದೆ ಎಂದು ಬಲೇಶ್ವರನು ಹೇಳಿದನು. 10 ನಿಮಿಷಗಳ ತರುವಾಯ ಅವರು ಚಿಕ್ಕವಾದ ಆಸ್ಪತ್ರೆ ತಲುಪಿದಾಗ ಆಸ್ಪತ್ರೆಯ ದಾದಿಗಳು ಯುವತಿಯನ್ನು ಒಳಗೆ ಸೇರಿಸಲು ಸಹಾಯ ಮಾಡಿದರು. ಆದರೆ ಸಲಕರಣೆಗೆ ಮತ್ತು ಸಿಬ್ಬಂದಿಯ ಕೊರತೆಯಿಂದ ಅಲ್ಲಿನ ಕಾರ್ಯನಿರತ ವೈದ್ಯಾಧಿಕಾರಿಗೆ ಪ್ರಥಮ ಚಿಕಿತ್ಸೆಯನ್ನು ಮಾತ್ರ ನೀಡಲು ಸಾಧ್ಯವಾಯಿತು. ಹತ್ತಿರದ ಆಸ್ಪತ್ರೆಗೆ ಅವಳನ್ನು ಸಾಗಿಸಲು ಅವನನ್ನು ಸೂಚಿಸಿದನು. Paragraph 13. Baleshwara and his driver had no choice but to move her back into the truck. When his vehicle to lurched forward, Roma stirred and their eyes flared open. What is your name? Asked the Baleshwara. Who was this third in the back? The truck. Roma, she is managed to be grinned out. Who can I call? He asked quickly, fearing that she would be black out of once more. My brother Dinesh, she said slowly, giving him Dinesh call phone number. Baleshwara memorizing and it is watched the Roma's eyes soon as lost her focus and rolled back into the darkness. ಬಾಲೇಶ್ವರ್ ಮತ್ತು ಚಾಲಕನಿಗೆ ಬೇರೆ ಆಯ್ಕೆ ಇಲ್ಲದೆ ಟ್ರಕ್ನಲ್ಲಿ ಆಕೆಯನ್ನು ಕರೆದೊಯ್ಯುವಂತಾಯಿತು. ಗಾಡಿಯು ಸ್ವಲ್ಪ ಮುಂದಕ್ಕೆ ಜಿಗಿದಾಗ ರೋಮಾ ಸ್ವಲ್ಪ ಅಲುಗಾಡಿದಳು. ಅವಳ ಕಣ್ಣುಗಳು ಮಿಟುಕಾಡಿ ತೆರೆದುಕೊಂಡವು.
ನಿನ್ನ ಹೆಸರೇನು ಎಂದು ಲಾರಿಯ ಹಿಂಬದಿಯಲ್ಲಿ ಅವಳ ಜೊತೆ ಕುಳಿತಿದ್ದ ಬಲೇಶ್ವರನು ಕೇಳಿದನು. ರೋಮಾ ಎಂದು ಕಷ್ಟಪಟ್ಟು ಹೇಳಲು ಸಾಧ್ಯವಾಯಿಸಿಕೊಂಡಳು. ನಾನು ಯಾರಿಗೂ ಕರೆ ಮಾಡಲಿ ಎಂದು ತಕ್ಷಣ ಅವನು ಕೇಳಿದನು. ಅವಳು ಪುನಃ ಕಣ್ಣನ್ನು ಮುಚ್ಚಿಕೊಳ್ಳಬಹುದು ಎಂಬ ಭಯದಿಂದ ನನ್ನ ಸೋದರ ದಿನೇಶ್ ಎಂದಳು. ನಿಧಾನವಾಗಿ ದಿನೇಶ್ ಸೇಲ್ ಸಂಖ್ಯೆಯನ್ನು ನೀಡುತ್ತಾ ಹೇಳಿದನು. ಬಾಲೇಶ್ವರ ಅದನ್ನು ನೆನಪಿಟ್ಟುಕೊಂಡು ಅವಳನ್ನು ಗಮನಿಸುತ್ತಾ, ಹಾಗೆ ಅವಳ ಕಣ್ಣುಗಳನ್ನು ದೃಷ್ಟಿ ಕಳೆದುಕೊಂಡು ಅವಳ ಕತ್ತಲೆಯುತ್ತ ಹೊರಳಿದ್ದನು. ಪ್ರಜ್ಞೆ ತಪ್ಪಿದಳು. 14. Chacha, can I borrow your mobile? Baleshwara asked, and his driver passed on his phone. Dinesh Tarandaja was wrapping up his day at his marketing job at a retail outlet in the Ulhasnagar when his phone rang from his number. He did not recognize him. Dinesh Bhai, of a young voice asked, her sister Roma has fallen off train and is where is taking her to Divine Hospital in Bonasoli. I am on my way, and it's Dinesh rushing towards his motorcycle. ಪ್ಯಾರಾಗ್ರಾಫ್ 14. ಚಾಚಾ, ನಿನ್ನ ಮೊಬೈಲ್ ತೆಗೆದುಕೊಳ್ಳಬಹುದೇ ಎಂದು ಬಾಲೇಶ್ವರ್ ಕೇಳಿದಾಗ ಚಾಲಕರು ತನ್ನ ಮೊಬೈಲ್ ಅನ್ನು ನೀಡಿದನು. ದಿನೇಶ್ ತರಂರಾಜ ಉಲ್ಲಾಸ್ನಗರ್ ಒಂದು ಅಂಗಡಿಯಲ್ಲಿ ತನ್ನ ಅಂದಿನ ಮಾರ್ಕೆಟಿಂಗ್ ಕೆಲಸವನ್ನು ಮುಗಿಸಿ ಹೊರಡುವುದರಲ್ಲಿದ್ದಾಗ ಗುರುತಿಸಲಾಗದ ಸಂಖ್ಯೆಯಿಂದ ಅವನಿಗೆ ಕರೆ ಬಂದಿತು. ದಿನೇಶ್ ಬಾಯ್, ಒಂದು ಯುವಧ್ವನಿ ಮಾತನಾಡಿತು. ನಿಮ್ಮ ಸಹೋದರಿ ರೋಮಾ ರೈಲಿನಿಂದ ಬಿದ್ದಿದ್ದಾಳೆ. ಅವರನ್ನು ಗನಸೋಲಿಯನ್ ಡಿವೈನ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದೇವೆ. ದಿನೇಶ್ ತನ್ನ ಮೋಟಾರ್ ಸೈಕಲ್ನಲ್ಲಿ ಕಡೆಗೆ ಭಾವಿಸುತ್ತಾ ನಾನು ಬರುತ್ತಿದ್ದೇನೆ ಎಂದು ಹೇಳಿದ. Paragraph 15. Roma arrived at a Divine Multi-Specialist Hospital and Research Center. A minute later, Dr. Anil Agarwal and the medical directions there is seeing the extent of Roma's injuries to be admitted her is immediately to the ICU without any paperwork. ಕೆಲವು ನಿಮಿಷಗಳ ತರುವಾಯ ರೋಮಾ ಡಿವೈನ್ ಮಲ್ಟಿಪೆಸ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ತಲುಪಿದಳು. ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಅನಿಲ್ ಅಗರ್ವಾಲ್ ರೋಮಾಳ ಗಾಯಗಳನ್ನು ಕಂಡು ಯಾವುದೇ ವ್ಯವಹಾರ ಪತ್ರಗಳಿಲ್ಲದೆ ತೀವ್ರ ನಿಗಾ ಘಟಕ ಐಸಿಯುಗೆ ಸೇರಿಸಿದರು. ಪ್ಯಾರಾಗ್ರಾಫ್ 16. He asked Baleshwar to hang around until Roma's family arrived. That is when they noticed that his driver, having done all the could, had slipped away with his truck. Oh, I could not thank him, Baleshwara thought. ರೋಮಳ ಕುಟುಂಬದವರು ಬರುವವರೆಗೂ ಬಾಲೇಶ್ವರನು ಅಲ್ಲಿಯೇ ಇರಲು ಅವರು ಹೇಳಿದರು. ಚಾಲಕ ತಾನು ಮಾಡಬಹುದನ್ನೆಲ್ಲ ಮಾಡಿ ಬಳಿಕ ತನ್ನ ಟ್ರಕ್ನೊಡನೆ ಹೊರಟು ಹೋಗಿರುವುದನ್ನು ಅವಳು ಆಗಲೇ ಗಮನಿಸಿದ್ದು. ಓ, ಅವರಿಗೆ ಧನ್ಯವಾದ ಹೇಳಲಾಗಲಿಲ್ಲ ಇಲ್ಲ ಎಂದು ಬಾಲೇಶ್ವರ ಯೋಚಿಸಿದ. ಪ್ಯಾರಾಗ್ರಾಫ್ 17. ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಸಿಯಸ್, but her X-ray showed on that although of his injuries to look several, all that needed were his deep would not sutures. There could be no lasting damage. But Dr. Agarwal believes he could have bled to death had nobody had helped to her. When she finally opened her eyes that night, her brother and pains to be where her side. She could be barely speak, just nodded and fell asleep in again. ರೋಮಾ ತನ್ನ ಇನ್ನು ಪ್ರಜ್ಞಾಹೀನಳಾಗಿದ್ದಳು. ಎಕ್ಸ್ ಕಿರಣಗಳಲ್ಲಿ ಗಾಯಗಳನ್ನು ತೀವ್ರವಾಗಿರುವಂತೆ ಕೊಂಡು ಬಂದವು. ಆಕೆಯ ಗಾಯಕ್ಕೆ ಹೊಲಿಕೆಯನ್ನು ಹಾಕಬೇಕಾದ ಅಗತ್ಯವಿತ್ತು. ಶಾಶ್ವತ ನಷ್ಟವೇನೂ ಆಗುವಂತಿರಲಿಲ್ಲ. ಆದರೆ ಆಕೆಗೆ ತಕ್ಷಣ ಸಹಾಯ ದೊರಕದೆ ಹೋಗಿದ್ದಲ್ಲಿ ರಕ್ತ ಸೋರಿ ಸಾಯುವ ಸಾಧ್ಯತೆ ಇದೆ ಎಂದು ಡಾಕ್ಟರ್ ಅಗರ್ವಾಲ್ ಅಭಿಪ್ರಾಯ ಪಟ್ಟರು. ಕೊನೆಗೆ ರಾತ್ರಿ ಅವಳು ತನ್ನ ಕಣ್ಣುಗಳನ್ನು ತೆರೆದಾಗ ಅವಳ ಅಣ್ಣ ಮತ್ತು ಭಾವಿ ಪತಿ ಅವನ ಪಕ್ಕದಲ್ಲಿ. ಆಕೆಯ ಮಾತನಾಡಲು ಆಗಲಿಲ್ಲ.
ತಲೆ ಮುಳುಗಿಸಿ ಪುನಃ ನಿದ್ರೆಗೆ ಜಾರಿದಳು. When Baleshwara came out to meet her next morning, Roma was still partly sedated on his way. Baleshwara had even revisited her the spot where his Roma has to fallen look or for her belongings to be because his Dinesh had told him that her cell phone and his handbags were missing. Not far from the spot, railway employees assured Baleshwara that some Roma's belongings to be had been found. ಬಾಲೇಶ್ವರ್ ಮಾರನೇ ದಿನ ಅವಳನ್ನು ಮಾತನಾಡಲು ಬಂದಾಗ ರೋಮಾ ತನ್ನ ಔಷಧಿ ಮತನಿಂದ ಅರ್ಧ ಬಂದ ನಿದ್ರೆ ಕಂಪನಿಯಲ್ಲಿದ್ದಳು. ಅವನು ಬರುವಾಗ ಪುನಃ ಆಕೆಯನ್ನು ಬಿದ್ದಿದ್ದ ಜಾಗವನ್ನು ಸಹ ನೋಡಿಕೊಂಡು ಬಂದಿದ್ದನು, ಏಕೆಂದರೆ ಆಕೆಯ ಸೆಲ್ ಫೋನ್ ಕೈಚೀಲ ಕಾಣೆಯಾಗಿರುವ ಸಂಗತಿಯನ್ನು ದಿನೇಶ್ ಹುಡುಕಲು ಹೇಳಿದನು. ಆ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಆಕೆ ಕೆಲವು ವಸ್ತುಗಳು ಬಿದ್ದಿದ್ದು ಎಂದು ರೈಲ್ವೆ ಇಲಾಖೆ ಕೆಲಸಗಾರರು ತಿಳಿಸಿದರು. 19. How are you feeling? Baleshwara asked Roma. I am okay, Roma whispered. ಹೇಗೆ ಅನಿಸುತ್ತದೆ ಎಂದು ಬಾಲೇಶ್ವರ್ ರೋಮಾಳನ್ನು ಕೇಳಿದನು. ಸರಿಯಾಗಿದ್ದೇನೆ ಎಂದು ರೋಮಾ ಮತ್ತೆ ಹೇಳಿದಳು. 20. In a few days Roma was made a full recovery. I cannot imagine that was could be how to happen. If Baleshwara had not been to there is, she says, amazed the to learn to his manner in which she had to be rescued. I think it's a astonishing that a stranger would jump off a train, risk his life for me. I can never repay Baleshwara. I am new to Mumbai, but I have noticed that people here are afraid, says Baleshwara, who is still looking for job and they are fearing the getting strapped in a courts or with the police. So did it needed help. Baleshwara puts up the simplified that day was Roma. Tomorrow I could be you or me by the tracks and leaning to be alone. ಕೆಲವು ದಿನಗಳ ರೋಮ ಪೂರ್ಣವಾಗಿ ಚೇತರಿಸಿಕೊಂಡಳು. ಬಾಲೇಶ್ವರ ಅಲ್ಲಿ ಇರದಿರಲಿಲ್ಲ. ಏನಾಗುತ್ತಿದೆ ಎಂಬುದನ್ನು ನಾನು ಕಲ್ಪನೆ ಮಾಡಿಕೊಳ್ಳಲಾರೆ. ಯಾವ ರೀತಿ ತಾನು ರಕ್ಷಿಸಲ್ಪಟ್ಟ ಎಂಬುದನ್ನು ಅರಿತು ನಂತರ ಆಶ್ಚರ್ಯದಿಂದ ಅವಳನ್ನು ಹೇಳಿದಳು. ಅಪರಿಚಿತನೊಬ್ಬ ರೈಲಿನಿಂದ ಜಿಗಿದು ತನ್ನ ಜೀವನವನ್ನು ನನಗೋಸ್ಕರ ಅಪಾಯಗೊಂಡಿರುವ ಆಶ್ಚರ್ಯಕರವೆನಿಸುತ್ತದೆ. ನಾನು ಬಾಲೇಶ್ವರ ಋಣವನ್ನು ಎಂದಿಗೂ ತೀರಿಸಲಾರೆ ಎಂದಳು. ನಾನು ಮುಂಬೈಗೆ ಹೊಸಬ, ಆದರೆ ಇಲ್ಲಿನ ಜನ ನ್ಯಾಯಾಲಯ ಅಥವಾ ಪೊಲೀಸರೊಂದಿಗೆ ಸಿಕ್ಕಾಕಿಕೊಳ್ಳುತ್ತೇವೆ ಎಂಬ ಭಯ ಪಡುತ್ತಾರೆ. ಇನ್ನು ಕೆಲಸ ಹುಡುಕುತ್ತಿರುವ ಬಾಲೇಶ್ವರ ಹೇಳುತ್ತಾನೆ. ಆದರೆ ನಾನು ಹಾಗೆ ಮಾಡಿದ್ದನ ಅವಳಿಗೆ ಸಹಾಯ ಬೇಕಿತ್ತು. ಬಾಲೇಶ್ವರ ಸರಳವಾಗಿ ಹೇಳುತ್ತಾನೆ. ಅಂದು ರೋಮಾ, ನಾಳೆ ನೀವು ಅಥವಾ ನಾನೇ ಹಳ್ಳಿಯ ರಕ್ತ ಸೋರಿ ಒಂಟಿಯಾಗಿರಬಹುದು. ಆದರೆ ಬಾಲೇಶ್ವರ ಸರಳವಾಗಿ ಹೇಳುತ್ತಾನೆ, ಹೀಗೆ ನಾವು ಅಥವಾ ನೀವು ಹಳ್ಳಿಯ ಬಳಿ ರಕ್ತ ಸೋರಿ ಇರಬಹುದು, ಒಂಟಿಯಾಗಿರಬಹುದು. ಸೊ ಬಾಲೇಶ್ವರ ಹಾಗಿಲ್ಲ, ಸರಳವಾಗಿ ಎಲ್ಲರಿಗೂ ಹೆಲ್ಪ್ ಮಾಡಿದನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್. Expert Career Academy admission for summer vacation regular classes SLC Kannada Medium English 9th, 8th, 7th, 6th, 4th, 5th, all competitive exam. So Navodaya Sainik Kittur, UC First Second Arts Commerce Science, all class coaching available. Expert Career Academy opposite Sainik School, Main Road, Habibnagar, Vijaypur. Admission are open.